ಮತ್ತು ನಮ್ಗೆ ಇನ್ನೊಂದು ಸಮಸ್ಯೆ ಮಾರ್ಕೆಟ್ ಸಮಸ್ಯೆ ಬಂದಿರೋದು ಈಗ. ಹ್ಞೂ ರೀ. ಇದೆಲ್ಲ ಎಷ್ಟು ಚಂದ ನೋಡ್ರಿ ಮಾಡಿ. ಹೌದು. ಇವೆಲ್ಲ ತರ್ಬೇಕಂದ್ರೆ ಯಾವ ಬಜಾರಿಂದ ತೊಗೊಂಬರ್ ಸರ್ ನಾವು ಅಕ್ಕರ ಹಾಯ್ ದೋಸ್ತರು, ನಮಸ್ಕಾರ. ಎಲ್ಲರೂ ಹೆಂಗದ್ರಪ್ಪ? ಎಲ್ಲರೂ ಆರಾಮದ್ರಿ ಅಂತೇಳಿ ತಿಳ್ಕೊಂಡಿದ್ದೀನಿ ದೋಸ್ತರು. ಇವತ್ತು ನಾನು ಎಲ್ಲದಿನಪ್ಪ ಅಂತಂದ್ರೆ ಬಾಗಲಕೋಟೆ ಡಿಸ್ಟಿಕ್ ಬರ್ತೀರಿ, ಬಿಳಿಗಿ ತಾಲೂಕು ಬರ್ತೈತಿ. ಬಾಡಿಗೆ ಅನ್ನೋದು ಗ್ರಾಮದೊಳಗೆ ಈ ಕಡೆ ಹೊಲಾಗ ಟಗರು ಮರಿಗಳನ್ನು ಸಾಕ್ಯಾರ. ಒಂದು ಟಗರು ಮರಿಗಳ ಸಂಖ್ಯೆ 100ಕ್ಕಿಂತ ಜಾಸ್ತಿ ಐತಿ. ಇವರು ಹೊಲೊಳಗೆ ಒಂದು 20 ಎಕರೆ ಹೊಲದಾಗ ಬೇರೆ ಒಂದು ಕೃಷಿಯ ಜೊತೆ ಟಗರು ಮರಿಗಳು, ಆಡುಗಳನ್ನು ಸಾಕಾಣಿಕೆ ಮಾಡಿ ಯಶಸ್ಸನ್ನು ಕಂಡ್ರೆ ಇವರ ಒಂದು ಪರಿಚಯನ ಇವತ್ತು ನಾನು ನಿಮ್ಗೆ ಮಾಡಿಕೊಡತ್ತೀನಿ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಬಾಜು ಬರೋ ಗಂಟೆ ಒತ್ತಿ ಎನಬಲ್ ಮಾಡ್ಕೊರಿ. ಬರೀ ದೋಸ್ತರ ವಿಡಿಯೋ ಶುರು ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಪರಿಚಯ ನಮ್ಮ ವಿವರಿಸಿ ಮಾಡಿಕೊಡಲ್ಲ. ನನ್ನ ಹೆಸರು ಆನಂದ್ ಮುಖಾಸಿ. ನಾವು ಬಿಳಿಗಿ ತಾಲೂಕು ಬಾಡಿಗೆ ಗ್ರಾಮದವರು. ಟಗರು ಸಾಕಾಣಿಕೆ ಮಾಡ್ತಾಯಿದ್ದೀವಿ. ಈ ಎಷ್ಟು ವರ್ಷ ಆಯ್ತು ಸರ್ ನೀವು ಟಗರು ಸಾಕಾಣಿಕೆ ಮಾಡಕ್ಕೆ ಸ್ಟಾರ್ಟ್ ಮಾಡಿ? 8 ವರ್ಷ ಆಯಿತು. 8 ವರ್ಷದಿಂದ ಮಾಡಾಕತ್ತೀರಿ? ಹೌದು. ಅಂದ್ರೆ ಈ ಫೀಲ್ಡ್ ಒಳಗೆ ಹಳಬ್ರಿ. ಮೊದಲು ಯಾವ ರೀತಿ ಸಾಕಾಣಿಕೆ ಮಾಡ್ತೀವಿ? ಮೊದಲು ಅಷ್ಟೇ 4, 8 ಅಷ್ಟೇ 10 ತನಕ 8 ಮಾಡ್ತಿದ್ರಿ? ಅಷ್ಟೇ. ಕಡಿಮೆ. ರೀಸೆಂಟ್ ಎಷ್ಟು ಸರ್ ನಿಮಗೆ? ರೀಸೆಂಟಾಗಿ 180. 180 ಟಗರು. 180. ಇದು ಮತ್ತು ಹೊತ್ಮರಿ ಆಡುಗಳು ಇವೆಲ್ಲದು ಅಂದ್ರೆ ಅವು ರಾಜಸ್ಥಾನದ ಅದಾವ್ರಿ. ಇವು ರಾಜಸ್ಥಾನದ? ಹಾಂ ರೀ. ಇವು ಕೆಳಗೆ ಬಿಟ್ಟರೆ ಸರ್ ಒಂದು ಕೆಳಗದ ಒಂದಿಷ್ಟು ಮ್ಯಾಗ ಅದಾವ? ಎರಡು ಯಾವ್ದು ಯಾವ ಚೆನ್ನಾಗಿ ಬರುತ್ತೆ ಟ್ರೈ ಮಾಡ್ತದೆ. ಯಾವ್ದು ಚಲೋ ಬರ್ತದೆ ನೋಡೋಕೆ? ಹಾಂ ರೀ, ಚಲೋ ಬರುತ್ತೆ. ತಳಗಿಂದ ಬರುತ್ತೆ. ತಳಗ ಚಲೋ ಬರ್ತಾರೆ? ತಳಗಿಂದ ಚಲೋ ಬರುತ್ತೆ. ಮುಂಚೆ ಮೇಲ್ಗಡೆ ಮಾಡಿದ್ವಿ, ಮೊದಲು ತೆಳಗಡೆ ಮಾಡಿದ್ವಿ, ಆಮೇಲೆ ಮ್ಯಾಗ ಮಾಡಿದ್ವಿ, ಮತ್ತೆ ಇವಾಗ ತೆಳಗೆ ಮಾಡಿದ್ವಿ. ಈ ವರ್ಷ ತೆಳಗೆ ಮಾಡಿದ್ವಿ. ಈ ವರ್ಷ ಮತ್ತೊಳಗೆ ತೆಳಗೆ ಮಾಡ್ಕೊಂಡು ಸರ್? ಹಾಂ ರೀ. ಈ ತೆಳಗೆ ಎಷ್ಟು ಮರಿ ಇದಾವೆ ಟೋಟಲ್? ಇವು ತೆಳಗೆ ಒಂದು 70 ಮರಿ ಇದಾವೆ. ಇದು ಎಲ್ಲ ಸೇರಿ ಇದೆಲ್ಲ 70 ಮರಿ? ಇವೆಲ್ಲ ಸೇರಿಸಿ 70 ಮರಿ ಇದಾವೆ. ಅಂದರೆ ಕೆಳಗಲ್ ಶೆಡ್, ಹೈಟೆಕ್ ಶೆಡ್ಗಿಂತ ಕೆಳಗಲ್ ಶೆಡ್ ಬೇಕು ಅಂತೀರಿ ನಾವು? ಬೆಸ್ಟ್. ನೀವು ಏನು ಕೆಲಸ ಮಾಡ್ತೀರಿ? ನಾವೆಲ್ಲ ಒಕ್ಕಲ್ತನ ಮಾಡ್ತೀವಿ. ಒಕ್ಕಲ್ತನ ಮಾಡ್ತೀರಿ. ಮೊದಲು ಏನು ಮಾಡ್ತಿದ್ರಿ? ಎಜುಕೇಶನ್ ಬಿಕಾಮ್ ಆಗೈತೆ. ಬಿಕಾಮ್ ಆದ್ಮೇಲೆ ಯಾವ್ದಾರ ನೌಕರಿ ನೋಡ್ಬೇಕು? ಏನು ನೌಕರಿ ಮಾಡಲಿಲ್ಲ ನಾವು. ಯಾಕೆ ಸರ್, ಯಾಕೆ ಮಾಡಿಲ್ಲ? ಜಮೀನಿಂತು ಹಂಗಾಗಿ ಇದನ್ನ ಹೊಲ ಮಾಡ್ಬೇಕಂತ ಬಿಟ್ಟು. ಟೋಟಲ್ ಎಷ್ಟಾಗುತ್ತೆ ಸರ್ ಜಮೀನು? ಒಂದು 20 ಎಕರೆ ಜಮೀನು. ಅಂದ್ರೆ ಮೊದಲಿಂದ ರೀ ಇದು? ಮೊದಲಿಂದ ಅಪ್ಪಾಜಿಯವ್ರು ನೀವು ಮಾಡ್ಕೊಂಡು ಹೋಗ್ತೀರಿ? ಹಾಂ ಸರ್. ನೋಡ್ರಿ ಹೈಟೆಕ್ ಶೆಡ್ ಓಪನ್ ಮಾಡಿಲ್ಲ ಬರ್ರಿ. ಮ್ಯಾಗ ಎಷ್ಟು ಟೋಟಲ್ ಮರಿ ಐತ್ರಿ? ಇಲ್ಲಿ 110 ರೀ. 110 ಮರಿ ಐತೆ. ಇದೆಲ್ಲ ಎಷ್ಟು ಚಂದ ನೋಡ್ರಿ ಮರಿ? ಹೌದು. ಇವೆಲ್ಲ ತರ್ಬೇಕಂದ್ರೆ ಯಾವ ಬಜಾರಿಂದ ತೊಗೊಂಬರ್ ಸರ್ ನಾವು? ಕೆರೂರು ರೀ. ಕೆರೂರು ಮೊದಲು ಅಮ್ಮಿನಗಡ. ಹಾಂ, ಅಲ್ಲಿಗೆ ತೊಗೊಂಬರ್. ಎಷ್ಟು ಒಂದು ವರ್ಷದ ಬ್ಯಾಚ್ ಮಾಡ್ತಾರೆ? 1 ವರ್ಷದ ಬ್ಯಾಚ್ ಮಾಡ್ತೀವಿ ರೀ. ಅಂದ್ರೆ ಬಕ್ರೀದ್ ಆದ ತಕ್ಷಣ ತೊಗೊಂಬರ್ತೀವಿ? ಬಕ್ರೀದ್, ಹಾಂ, ಬಕ್ರೀದ್ ಮುಂಚೆನೇ ತರ್ತೀವಿ. ಬಕ್ರೀದ್ ಇರೋಕ್ಕಿಂತ ಮುಂಚೆ? ಹಾಂ. ಇವೆಲ್ಲ ಎಷ್ಟು 4 ಮರಿ ಇದಾವೆ? ಇದು 4 6 ಇದಾವೆ ರೀ. ಇದೇನು ರೀ ಆರಾಮ್ಸರಿ ಮಕ್ಕೊಂಬಿಡೋದ್ರ ಮ್ಯಾಗ ಮಾಡ್ಕೊಂಡು ನೋಡಿ ಆರಾಮಾಗಿ ಮಕ್ಕೊಂಡತ್ರಿ. ಹಾಂ, ಯಾವಾಗಲೂ ಹಂಗನ್ರಿ? ಹಾಂ ರೀ, ಹೇಳ್ತಾ ನೋಡ್ರಿ. ಈಗ ಸರ್, ಒಟ್ಟ ಮರಿ ತರ್ತೀರಲ್ರಿ? ಹಾಂ ರೀ. ತರಬೇಕಾದ್ರೆ ಏನು ಆವ್ರೇಜ್ ರೇಟ್ನ ನೀವು ಹಾಕ್ತೀರಿ ಪರ್ಸನಲಿ? ನಾವು ಮುಂಚೆ ಹೆವಿ ಅಮೌಂಟ್ ತರ್ತಿದ್ದೀವಿ ರೀ. ಇವಾಗ ಕಡಿಮೆ ತರ್ತಿದ್ದೀವಿ ರೀ. ಹೆವಿ ಅಂದ್ರೆ ಮೊದಲು ಎಷ್ಟು ತರ್ತಿದ್ವಿ? ಮುಂಚೆ 12, 13, 14 ತರ್ತಿದ್ವಿ. ಆಮ್ಯಾಗ ಬಿಟ್ಟು ಈಗ 8,000 ಎವರೇಜ್ 8,000ದಾಗ ಮರಿ ತರ್ಬೇಕಂತ ಲೆಕ್ಕ. 8,000 ಮರಿ ತೊಗೊಂಬರ್ಬೇಕು. ಅಂದ್ರೆ 1,200 ರೂಪಾಯಿದಾಗ ತರ್ತಿದ್ರಲ್ಲ, ಅವಾಗ ಏನು ಅನಿಸ್ತಿತ್ತು? ಏನು ಮರಿ ಮಾರಲ್ಲ ಅಷ್ಟಕ್ಕೆ ಮುಂದೆ ಹೋಗಿ ವಾಪಸ್ ರಿಟರ್ನ್ಸ್ ಅಷ್ಟಕ್ಕೆ ಮಾರಲ್ಲ. ಈಗ ಹೋಗಿ 35ಕ್ಕೆ ಮರಿ ಮಾರ್ಬೇಕು, 30 ಮೇಲ್ಗಡೆ ಮಾರ್ಬೇಕು. ಅದು ಅಂದ್ರೆ ಲಾಭ. ಅದು 30ಕ್ಕೆ ಮರಿ ಮಾರಲ್ಲ. ಹಂಗಾಗಿ ಇದು ಎಲ್ಲ ರೈತ ತೊಗೊಳೋರು ಏನು ಮಾಡ್ತಾರೆ, 30 ಒಳಗಡೆ ಮರಿ ಕೇಳ್ತಾರೆ. ಒಟ್ಟು 30 ಒಳಗೆ ಕೇಳ್ತಾರೆ ಮರಿ. ಹಂಗಾಗಿ ಇದನ್ನ ಮಾಡೋದು ಚಲೋ. 8,000 ತಂದು ಚೆನ್ನಾಗಿ ಮೇಯಿಸಿ
ಮಾರಿಬಿಡು ಮಾರೋದು. ಇದ್ರ ಜೊತೆ ಏನೆಲ್ಲ ಕೆಲಸ ಮಾಡ್ತೀವಿ ಸರ್? ಟಗರು ಮರಿ ಆಯಿತು, ಮತ್ತು ಆಮೇಲೆ ಹೊಲ ಮಾಡ್ತೀವಿ. ಹೊಲ್ದಾಗ ಮಾಡ್ತೀವಿ. ಹೊಲಕ್ಕೆ ಎಷ್ಟು ಎಕರೆಗೆ ಬೆಳೆ ಹಾಕಿ ಸರ್? ಎಷ್ಟು ಕಬ್ಬು ಐತೆ? ಕಬ್ಬು ಗೋಡಂಬಿ 18 ಎಕರೆ ಕಬ್ಬು ಐತೆ. ಕಬ್ಬು ಐತಿ, ಗೋಡಂಬಿ ಐತಿ ಒಂದು 8 ಎಕರೆ. ಗೋಡಂಬಿ 8 ಎಕರೆ ಗೋಡಂಬಿ ಐತಿ. ಅಂದ್ರೆ ಲೇಬರ್ ಐತೆ ಎಲ್ಲ ಲೇಬರ್ ತೊಗೋತೀವಿ ರೀ ಕೈ. ಈ ಫೀಡಿಂಗ್ ಎಲ್ಲ ಯಾವ ರೀತಿ ನಡೆಸ್ತಾರೆ ಟಗರುಗಳಿಗೆ? ನಾವು ಗೊಂಜಾಳ ಮತ್ತು ಗೋಧಿ ಹೊಡಿಸಿ ಕೊಡ್ತೀವಿ ರೀ. ಮುಚ್ಚು ರವೆ ಇದು ಮಾಡಿ ಅವ್ರು ಗಿರ್ನಿ ಕೊಟ್ಟು ಇದು ಮಾಡಿಸ್ತೀವಿ. ಇಲ್ಲೇ ಐತೆ? ಇಲ್ಲೇ ಐತಿ. ಗಿರಣಿಗೆ ಕೊಟ್ಟು ಆಮೇಲೆ ಮರಿಗಳಿಗೆ ಫೀಡಿಂಗ್ ಮಾಡ್ತೀವಿ. ಎಷ್ಟು ಟೈಮ್ ಆಗ್ತದೆ? ಈಗ ಸಣ್ಣದಾಗ ಇಲ್ಲೇ ಹೊಡಿತಾರೆ. ಆಮೇಲೆ ದೊಡ್ಡದಾದ್ಮೇಲೆ ನಮ್ಮ ಫ್ರೆಂಡ್ ಒಂದು ಮಿಷನ್ ಐತಿ, ಇದು ಏನು ಗಿರ್ನಿ ಐತಿ ದೊಡ್ಡದು, ಮಿಕ್ಸರ್ ಮಿಷನ್ ಐತಿ, ಬಸವರಾಜ್ ಸಿಂಗರೆಡ್ಡಿ ಐತೆ. ಅವ್ರ ಕಡೆ ಹೋಗಿ ಹೊಡ್ಸ್ಕೊಂಡು ಮಿಕ್ಸಿಂಗ್ ಮಾಡಿ ಸೋಯಾ ಹತ್ತಿ ಮಿಕ್ಸ್ ಮಾಡಿ ಅವ್ರು ನಮ್ಮ ಫ್ರೆಂಡ್ ಹೆಲ್ಪ್ ಮಾಡ್ತಾರೆ. ಅವರು ಅವ್ರ ಕಡೆ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಇದು ಶೆಡ್ ಐತಲ್ಲ ಸರ್? ಹಾಂ ರೀ. ಸೈಜ್ ಏನೈತೆ? ಸೈಜ್ ರೀ ಇದು 30-100. 30-100 ಫುಲ್ ಶೆಡ್ ಸರ್? ಫುಲ್ ಶೆಡ್. ಅಂದ್ರೆ ಇದು ಮರಿಗೆ ಅಂತ ಮಾಡಿದ್ದು ಅಥವಾ ಬೇರೆ? ಇಲ್ಲ, ಮರಿಗೆ ಅಂತ ಮಾಡಿದ್ದು. ಟಗರು ಮರಿಗಂತ. ಎಷ್ಟು ವರ್ಷದಿಂದ ಈ ಶೆಡ್ ಮಾಡಿದ್ರು ಸರ್? ಇದು 8 ವರ್ಷ ಆಯ್ತು ರೀ. 8 ವರ್ಷ ಆಯ್ತು. ಅವಾಗ ಏನು ಖರ್ಚು ಬಂದಿತ್ತು ಸರ್ ಇದಕ್ಕೆ? ಇದು ಅವಾಗ 4 ಲಕ್ಷ ಬಂದಿತ್ತು ರೀ. ಇವಾಗ ಒಂದು 8 ಲಕ್ಷ ಬರ್ಬೋದು. 8 ಲಕ್ಷ ಬರುತ್ತೆ ಇಂಥ ಶೆಡ್ ಆಗುತ್ತೆ. ಅವಾಗ ಹೈಟೆಕ್ ಶೆಡ್ ಇತ್ತು ಅಂದ್ರೆ? ಹೈಟ್ ಆಗಿತ್ತು ರೀ. ಅದಕ್ಕಿಂತ ಮುಂಚೆ ಮಾಡ್ತಿದ್ವಿ ನಾವು. ಅವಾಗ ಕಡಿಮೆ ತಂದಿದ್ವಿ. 8 ವರ್ಷ ಆಯ್ತು ನಾವು ಇದನ್ನ ಸೆಡ್ ಮಾಡಿ. ಹಾಂ ರೀ. ಇದೆಲ್ಲ ಪೈಪ್ ಎಲ್ಲ ಅವಾಗ ಎಲ್ಲ ಏನು ಸ್ವಲ್ಪ ಹಾಳಾಗಿಲ್ಲ? ಏನು ಹಾಳಾಗಿಲ್ಲ, ಚೆನ್ನಾಗಿದೆ ರೀ. ಚಲೋ ಇರ್ತದೆ. ಆಮೇಲೆ ಇದು ಮ್ಯಾಗಿಂತ ಕಟ್ಟಿ ಕಟ್ಟಿಸ್ಕೊಂಡು ಸರ್? ಹಾಂ ರೀ. ಕಟ್ಟಿ ಗೊಬ್ಬರ ಎಲ್ಲ ಹೆಂಗೆ ಮಾರ್ತಾರೆ? ಮಾರಲ್ಲ ನಾವು. ಮಾರಲ್ಲ. ನಿಮ್ಮ ಮೂಲಕ? ಹಾಂ ರೀ. ಸರ್ಕಾರಿ ಗೊಬ್ಬರ ಹಾಕೋದು ಕಡಿಮೆ. ನಾವು ಹೆಚ್ಚಾಗಿ ನಮ್ಮ ಮೂಲಕ ಯೂಸ್ ಮಾಡ್ಕೋತೀವಿ. ಇದು ಹೊಲಕ್ಕೆ ಇಳುವರಿ ಬರುತ್ತೆ ಸರ್? ಭಾರಿ ಬರುತ್ತೆ. ಫಸ್ಟ್ ಕ್ಲಾಸ್. ನಮ್ಮ ಹೊಲಕ್ಕೆ ಆ್ಯಕ್ಚುಲಿ ನಾವು ಮಾಡಿದ್ದೆ ಗೊಬ್ಬರ ಸಂಬಂಧ. ಆಮೇಲೆ ಗೊಬ್ಬರನೂ ಆಯಿತು, ಸುದೀರ್ ಕೂಡ ಲಾಭನೂ ಆಯ್ತು. 2 ಉದ್ದೇಶದಿಂದ ಮಾಡ್ತಿದ್ದೆ ಸರ್. ಒಂದು ಟಗರಿಂದ ಒಂದು ವರ್ಷ ನೀವು ಸಾಕಿದ್ರೆ ಎಷ್ಟು ಆದಾಯ ಕಾಣ್ಬೋದು? ಒಂದು ಟಗರಿಂದ ಒಂದು 8,000 ಬರ್ಬೋದು. 8,000 ಒಂದು ವರ್ಷಕ್ಕೆ. ಅಂದ್ರೆ ಇನ್ವೆಸ್ಟ್ಮೆಂಟು ಅದೇ ರೀತಿ ಬೇಕು? ಅದೇ ಇನ್ವೆಸ್ಟ್ಮೆಂಟ್ ಜಾಸ್ತಿ ಐತಲ್ಲ ರೀ. ಮರಿಗೆ ಹಾಕ್ಬೇಕು, ಒಳ್ಳೆ ಫೀಡಿಂಗ್ ಹಾಕೋಬೇಕು, ಅವಕ್ಕೆಲ್ಲ ಲೇಬರ್ ಚಾರ್ಜ್ ಎಲ್ಲ ತೆಗೆದು ಒಂದು 8,000? ಹಾಂ, ಲೇಬರ್ ಚಾರ್ಜ್ ತೆಗೆದು ಒಂದು 8 ತಗ ಹೋಯ್ತು. ಈ ಕುರ್ಬಾನಿಗೆ ಸ್ಪೆಷಲ್ ಸರ್? ಕುರ್ಬಾನಿ ಸ್ಪೆಷಲ್. ನೋಡಿ ಸರ್, ಸ್ವಲ್ಪ ಮರಿಗಳು ಒಳಗೆ ಹೋಗ್ಬಂದ್ರೆ ಜಿಗಾಡ್ದು ಅಂದ್ರೆ ಮರಿ? ಇಲ್ಲಿ ಬರ್ರಿ. ಓಕೆ ಸರ್. ಹಾಂ. ಒಳ್ಳೆ ಸೈಜ್ ಸರ್ ಮರಿಗಳೆಲ್ಲ? ಒಳ್ಳೆ ಮರಿ. ಹೆವಿ ಸೈಜ್ ಬಂದು ಸರ್. ಲೈವ್ ವೇಟ್ ಏನು ಬರ್ಬೋದು ಸರ್? ಲೈವ್ ವೇಟ್ 55ರಿಂದ 60 kg ಬರುತ್ತೆ. 55ರಿಂದ 60 kg ಬರುತ್ತೆ. 60 kg ಬರುತ್ತೆ. ಓಹೋ, ಇದೆಲ್ಲ ನೋಡ್ರಿ ಮರಿಗಳು ಹೆಂಗೆ ಲುಕ್ ಐತೆ ನೋಡ್ರಿ. ಕೊಂಬನೆಗೆಲ್ಲ ಒಂದು ಎಷ್ಟು ಚಂದ ಐತೆ. ಇದೆಲ್ಲ ಫೀಡ್ ಕಡ್ಲಿ ಒಟ್ಟು ಸರ್? ಹಾಂ ರೀ, ಕಡಲೆ ಒಟ್ಟರು. ಇದೆಲ್ಲ ಸೇವಿಂಗ್ ಸ್ಟಾರ್ಟ್ ಆಗಿತ್ತು ಸರ್ ಇವಾಗ? ಹಾಂ, ಸೇವಿಂಗ್ ಸ್ಟಾರ್ಟ್ ಆಯ್ತು ರೀ. ಮತ್ತು ನಮ್ಗೆ ಇನ್ನೊಂದು ಸಮಸ್ಯೆ, ಮಾರ್ಕೆಟ್ ಸಮಸ್ಯೆ ಬಂದಿರೋದು ಈಗ. ಹ್ಞೂ ರೀ. ಅಂದ್ರೆ ಮಧ್ಯವರ್ತಿಗಳ ಅವಳೇನು ಹೆಚ್ಚಾಗೈತಿ ಇಲ್ಲಿ. ನಮ್ಗೆ ಬೇಕಾಗಿರೋದು ರೈತರಿಗೆ ಸೀದಾ ಮತ್ತು ತಗೋರಿಗೆ ನೇರ ಮಾರ್ಕೆಟ್ ಆಗ್ಬೇಕು. ಮಧ್ಯವರ್ತಿಗಳ ಅವಳಿ ಜಾಸ್ತಿ ಆಗೈತಿ. ಹಂಗಾಗಿ ರೈತ ನನ್ನ ಬಂದಲ್ಲ ಎಲ್ಲ ರೈತರಿಗೆ ಸಮಸ್ಯೆ ಆಗೈತಿ. ಒಳ್ಳೆ ಅವ್ರಿಗೆ ಕಮಿಷನ್ ಇದು ಸಮಸ್ಯೆ ಆಗೈತಿ. ಮಧ್ಯವರ್ತಿಗಳಿಗೆ ಕಮಿಷನ್ ಕೊಟ್ಟು ಕಾಸಿ ಮತ್ತು ಡೈರೆಕ್ಟ್ ಪಾರ್ಟಿ ಕೂಡ ಭಾಳ ತ್ರಾಸ ಆಗುತ್ತೆ. ಇಲ್ಲ, ಡೈರೆಕ್ಟ್ ಪಾರ್ಟಿ ಕೂಡ ಮಾಡಿದ್ರೆ ಆ ಕಮಿಷನ್ ಉಳಿತೈತಿ, ಆ ಪಾರ್ಟಿಗೆ ಉಳಿತೈತಿ. ಮಾಡ್ಬೇಕಂದ್ರೆ ಏನು ಮಾಡ್ಬೇಕ್ರಿ? ಏನೋ ಸರ್ಕಾರ ಅದಕ್ಕೆ ಏನೋ ಒಂದು ಯೋಚನೆ ಮಾಡ್ಬೇಕು. ಹೌದಲ್ರಿ? ಹೌದು. ಸರ್ಕಾರ ಒಂದು ಏನೋ ಯೋಜನೆ ಮಾಡಿದ್ರೆ ಎಲ್ಲ ರೈತರಿಗೆ ಸ್ವಲ್ಪ ಎಲ್ಲ ರೈತರು ಚೆನ್ನಾಗಿರ್ತಾರೆ. ಈಗ ಎಲ್ಲರೂ ಮೇಯಿಸ್ತಾರೆ, ಮಾಡ್ತಾರೆ. ಲಾಸ್ಟ್ ಮೂಮೆಂಟ್ ಎಲ್ಲಿಗೆ ಬರುತ್ತೆ ಅಂದ್ರೆ ಬಕರಿ ಬಂದಾಗ ಮಾರ್ಕೆಟ್ ಹೆಂಗೆ ಮಾರ್ಬೇಕು ಅನ್ನೋದು ಗೊತ್ತಿಲ್ಲ ರೈತರಿಗೆ. ಅವಾಗ ಎಲ್ಲರೂ ಏನು ಮಾಡ್ತಾರೆ, ಮಧ್ಯವರ್ತಿಗಳು ಬಂದು ನಾನು ಅಷ್ಟಕ್ಕೆ ಮಾಡ್ತೀನಿ, ಇಷ್ಟಕ್ಕೆ ಮಾಡಿಸ್ತೀನಿ, ನನ್ನ ಕಮಿಷನ್ ಕೊಡು, ಇಷ್ಟು ಕೊಡು, ಎಷ್ಟು ಕೊಡು. ಅದು ಕೇಳೋದು ಹಾಂ, ಬಿದ್ದು ಕೇಳ್ತಾರೆ ರೇಟ. ಅವ್ರಿಗೆ ಕಮಿಷನ್ ಕೊಡಬೇಕು. ಹಿಂಗಾಗಿ ಸಮಸ್ಯೆ, ಭಾಳ ಸಮಸ್ಯೆ. ಅದೊಂದು ಸಮಸ್ಯೆ, ಮತ್ತೇನಿಲ್ಲ. ಎಲ್ಲರೂ ಮೇಯಿಸೋದು ಎಲ್ಲ ರೈತರಿಗೆ ಚೆನ್ನಾಗಿ ಮೇಯಿಸ್ತಾರೆ, ಮರಿನೂ ಚೆನ್ನಾಗಿ ಬರ್ತಾವೆ. ಬಂದಾಗ ತೊಂದರೆ ಇರೋದು ಒಂದೇ ಇಲ್ಲ ಈಗ, ಮಾರ್ಕೆಟಿಂಗ್. ಅವೇನೋ ಎಲ್ಲ ಏನೋ ಬಂದ್ರು ರೋಗಗಳು ಬಂದ್ರು ನಿಭಾಯಿಸ್ತಾರೆ, ಎಲ್ಲ ಮಾಡ್ತಾರೆ.
ಲಾಸ್ಟ್ ಏನಪ್ಪ ಅಂದರೆ ಅವ್ರಿಗೆ ಮಾರ್ಕೆಟ್ ಸಮಸ್ಯೆ. ಮಾರ್ಕೆಟಿಂಗ್ ಸಮಸ್ಯೆ ಲಾಸ್ಟ್ ಐತ್ರಿ.